ಇಡೀ ವರ್ಲ್ಡ್ ಅಲ್ಲಿ ಇರಾನ್ ಇಂಡಿಯಾಗ್ ಮಾತ್ರ ಅವ್ರ ಏರ್ ಸ್ಪೇಸ್ ನ ಯೂಸ್ ಮಾಡ್ಕೊಳಕ್ ಬಿಟ್ಟಿರೋದು. ರೀಸೆಂಟ್ ಆಗಿ ನ್ಯೂಸ್ ಅಲ್ಲೆಲ್ಲ ನೋಡೇ ಇರ್ತೀರಾ ಇರಾನ್ ಮತ್ತೆ ಇಸ್ರೇಲ್ ನ ಕಾನ್ಫ್ಲಿಕ್ಟ್. ಇಂಡಿಯಾ ಮತ್ತೆ ಇರಾನ್ ನ ರಿಲೇಶನ್ಶಿಪ್ ಇಷ್ಟು ಸ್ಟ್ರಾಂಗ್ ಆಗಿರೋಕೆ ರೀಸನ್ ಡೆಲ್ಲಿ ಡಿಕ್ಲರೇಷನ್. 2003 ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಟೈಮ್ ಅಲ್ಲಿ ಇಂಡಿಯಾ ಮತ್ತೆ ಇರಾನ್ ನ ಮಧ್ಯದಲ್ಲಿ ಪೀಸ್ ಅಗ್ರಿಮೆಂಟ್ ಆಗುತ್ತೆ. ಡೆಲ್ಲಿ ಡಿಕ್ಲರೇಷನ್ ಇಂಡಿಯಾ ಇರಾನ್ ನ ಪ್ರೈಮ್ ಮಿನಿಸ್ಟರ್ ನ ಇಂಡಿಯಾಗೆ ಇನ್ವೈಟ್ ಮಾಡಿ ಇಂಡಿಪೆಂಡೆನ್ಸ್ ಡೇ ದಿನ ಸೈನ್ ಮಾಡಿದ ಪೀಸ್ ಅಗ್ರಿಮೆಂಟ್ ಅದು. ಆಗ ಇರಾನ್ ಅವರು ಇಂಡಿಯಾಗೆ ಪ್ರಾಮಿಸ್ ಮಾಡ್ತಾರೆ ಅವರು ನ್ಯಾಚುರಲ್ ಗ್ಯಾಸ್ ಮತ್ತೆ ಕ್ರೂಡ್ ಆಯಿಲ್ ನ ಇಂಡಿಯಾ ಕೊಡ್ತೀವಿ ಅಂತ. ಈ ಕಡೆ ಇಂಡಿಯಾ ಪ್ರಾಮಿಸ್ ಮಾಡುತ್ತೆ ಇರಾನ್ ನ ಚಾಬಾರ್ ಪೋರ್ಟ್ ನ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡ್ಕೊಡ್ತೀವಿ ಅಂತ. ಅದಾದ್ಮೇಲೆ 2016 ಅಲ್ಲಿ ಇಂಡಿಯಾ ಇರಾನ್ ಮತ್ತೆ ಅಫ್ಘಾನಿಸ್ತಾನ್ ಅವ್ರ ಜೊತೆ ಟ್ರೈಲ್ಯಾಟ್ರಲ್ ಅಗ್ರಿಮೆಂಟ್ ನ ಸೈನ್ ಮಾಡ್ತಾರೆ. ಅದು ಅಲ್ಲದೆ $500 ಮಿಲಿಯನ್ ಇಂಡಿಯಾ ಇರಾನ್ ನ ಚಾಬಾರ್ ಪೋರ್ಟ್ ನ ಡೆವಲಪ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ಅದು ಅಲ್ಲದೆ 2018 ಅಲ್ಲಿ ಅಮೆರಿಕಾದವರು ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದಾಗ ಯಾವ ದೇಶದವರು ಇರಾನ್ ಹತ್ರ ಯಾವುದೇ ಡೀಲ್ ಮಾಡಂಗಿಲ್ಲ ಅಂತ. ಆ ಟೈಮಲ್ಲಿ ಇಂಡಿಯಾ ನಮ್ಮ ಮೇಲೆ ಆತರ ಸ್ಯಾಂಕ್ಷನ್ಸ್ ನೆಲ್ಲ ಹಾಕಕ್ ಹೋಗ್ಬಿಡಿ ಅಂತ ತಲೆ ಕೆಡ್ಸ್ಕೊಳ್ದೆ ಇರಾನ್ ಅವ್ರ ಹತ್ರ ಡೀಲ್ ಮಾಡ್ತಾರೆ. ಇದ್ರ ಮೇನ್ ಬೆನಿಫಿಟ್ ಬಂದು ಇಂಡಿಯಾಗೆ, ಇಂಡಿಯಾ ಪಾಕಿಸ್ತಾನ್ ನ ಬೈಪಾಸ್ ಮಾಡ್ಕೊಂಡು ಇರಾನ್ ಮತ್ತೆ ಅಫ್ಘಾನಿಸ್ತಾನ್ ನ ಒಳಗಡೆ ಹೋಗ್ಬೋದು. ಅದ್ರ ಜೊತೆಗೆ ಚೈನಾದವರ ಸಿಪೆಕ್ ಪ್ರಾಜೆಕ್ಟ್ ಮೇಲೂ ಕಣ್ಣಿಟ್ಟಿರ್ಬೋದು.